ನಮಸ್ಕಾರ, ಜೈ ಹಿಂದ್. ನೋಡಿ, ಈಗ ಭಾರತದ ತುತ್ತ ತುದಿ ಆ ಕಡೆ ಹೋದರೆ ಪಾಕಿಸ್ತಾನ, ಈ ಕಡೆ ಬಂದರೆ ಭಾರತ. ಆ ಉರಿ ಅನ್ನುವ ಭಾರತದ ಗಡಿ LOCಯಲ್ಲಿ ಈಗ ನಾನಿದ್ದೀನಿ. LOCಯಿಂದ ನಾವು ವರದಿ ಮಾಡ್ತಾ ಇದ್ದೀವಿ. ನೋಡಿ, LOC ನಿಮ್ಗೆ ತೋರಿಸ್ತೀನಿ ನಾನು. ಆ ಕಡೆಗೆ ಕಾಣಿಸ್ತಾ ಇದೆಯಲ್ಲ, ಅದು ಪಾಕಿಸ್ತಾನ. ಇಲ್ಲಿಂದ 3 ಕಿಲೋಮೀಟರ್ ಹೋದರೆ, ಇಲ್ಲಿಂದ ಈ ಮಾರ್ಗವಾಗಿ 3 ಕಿಲೋಮೀಟರ್ ಹೋದರೆ ಅಲ್ಲಿ ಸಿಗೋದು ನಿಮಗೆ ಪಾಕಿಸ್ತಾನ. ಆ ಊರಿನ ಹೆಸರು, ಪಾಕಿಸ್ತಾನದ ಆ ಊರಿನ ಹೆಸರು ಖ್ವಾಜಾ ಬಾಂಡಿ ಅಂತೇಳಿ. ಈ ಕಡೆ ಇರುವ ಊರು ಅದು ಭಾರತದ ಉರಿಯ ಕೊನೆಯ ಗ್ರಾಮ. ಬಾರಾಮುಲ್ಲಾ ಜಿಲ್ಲೆಯ ಉರಿ ಅನ್ನೋ ಊರಿನ ಕೊನೆಯ ಗ್ರಾಮ. ಆ ಗ್ರಾಮದ ಹೆಸರು ಚಿರೋಟಿ ಅನ್ನೋ ಗ್ರಾಮ. ಆ ಗ್ರಾಮದಲ್ಲಿ ಎನಿ ಟೈಮ್ ಆತಂಕ, ಭಯ ಎಲ್ಲವೂ ಕೂಡ. ಯಾಕಂತ ಹೇಳಿದರೆ, ರಾತ್ರಿ ಹೊತ್ತಿಗೆ ಅಲ್ಲಿ ಕಾಣಿಸ್ತಾ ಇರುವಂಥ ಆ ಬಾರ್ಡರ್ ಇದ್ದಾರೆ, LOC, ಲೈನ್ ಆಫ್ ಕಂಟ್ರೋಲ್. ಅಲ್ಲಿ ರಾತ್ರಿ ಹೊತ್ತಿಗೆ ಈಗ ಅಪ್ರಚೋದಿತ ಗುಂಡಿನ ದಾಳಿ ನಿರಂತರವಾಗಿ ನಡೀತಾ ಇರುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಅಲ್ಲೊಂದು ಗೇಟ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಸಂಪೂರ್ಣ ಮೇಲಕ್ಕೆ ಹೋಗಿದೆಯಲ್ಲ, ಅಲ್ಲಿ ಆ ಕಡೆ ಇರೋದೇ ಪಾಕಿಸ್ತಾನ. ಆ ಪಾಕಿಸ್ತಾನದ ಊರಿನ ಹೆಸರು ಖ್ವಾಜಾ ಬಾಂಡಿ ಅಂತೇಳಿ. ಅಲ್ಲಿನ ನಿವಾಸಿಗಳು ಆ ಕಡೆ ಇರ್ತಾರೆ. ಭಯೋತ್ಪಾದಕರ ನೆಲೆಗಳೆಲ್ಲವೂ ಕೂಡ ಅಲ್ಲೇ ಇರೋದು. ಅಲ್ಲಿಂದನೇ ಪಾಕಿಸ್ತಾನ ಅಪ್ರಚೋದಿತವಾಗಿ ಗುಂಡಿನ ದಾಳಿಯನ್ನು ಮಾಡುತ್ತೆ. ಭಾರತವೂ ಕೂಡ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡುತ್ತೆ. ರಾತ್ರಿಯೆಲ್ಲ ಇಲ್ಲಿ ಫೈರಿಂಗ್ ಆಗ್ತಾ ಇರುತ್ತೆ. ಇಲ್ಲಿ 10 ಮನೆಗಳಿದ್ದಾವೆ. ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ ಒಂದು 500 ಮನೆಗಳು ಈ ಗ್ರಾಮದಲ್ಲಿ ಇದ್ದಾವೆ. ನೋಡಿ, ಇಲ್ಲಿ ಮನೆಗಳೆಲ್ಲ ಕಾಣ್ತಾ ಇದೆ ನಿಮಗೆ. ಎಷ್ಟು ಬ್ಯೂಟಿಫುಲ್ ಊರಿದು ಅನ್ನೋದನ್ನು ನೋಡಿ. ಈ ಮನೆಗಳೆಲ್ಲ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ರಾತ್ರಿ ಫೈರಿಂಗ್ ಆದಾಗ ಅವರೆಲ್ಲರೂ ಕೂಡ ಬರೋದು ಇದೇ ಬಂಕರ್ಗೆ ಬರ್ತಾರೆ. ಇಲ್ಲೊಂದು ಬಂಕರ್ ಕಾಣಿಸ್ತಾ ಇದೆಯಲ್ಲ, ಈ ಬಂಕರ್ಗೆ ಬರ್ತಾರೆ. ಬಂಕರ್ನ ಒಳಗಡೆ ವೆಂಟಿಲೇಷನ್ಗೆ ಜಾಗ ಇದೆ, ಅಲ್ಲಿ ಬಂಕರ್ನ ಒಳಗಡೆ ಬರ್ತಾರೆ. ಅವರಿಗೆ ಆತಂಕವಾದಿಗಳ ಭಯ ಇಲ್ಲ. ಯಾಕಂತ ಹೇಳಿದರೆ, ಇವರ ಜೊತೆಗೇನೆ ಆರ್ಮಿ ಇರುತ್ತೆ, ಭಾರತ ಸೇನೆ ಇವರ ಜೊತೆಗೇನೆ ಇರುತ್ತೆ. ಜೊತೆಗಿದ್ದು ಇವರನ್ನು ಗಾರ್ಡ್ ಮಾಡುವಂಥ ಕೆಲಸ ಮಾಡುತ್ತೆ. ಅವರಿಗೆ ಆತಂಕವಾದಿಗಳ ಭಯ ಇಲ್ಲ. ಅವರಿಗೆ ಭಯ ಇರೋದೇ ಫೈರಿಂಗ್ ಆಗ್ತಾ ಇರುತ್ತೆ. ಎನಿ ಟೈಮಲ್ಲಿ ಫೈರಿಂಗ್ ಆಗ್ತಾ ಇರುತ್ತೆ. ಆ ಫೈರಿಂಗ್ ಆದಾಗ ಇವರಿಗೆಲ್ಲ ಆತಂಕ, ಭಯ. ಯಾಕಂತ ಹೇಳಿದರೆ, ರಾತ್ರಿ ಹೊತ್ತಿಗೆ ಇಲ್ಲೆಲ್ಲ ನಿವಾಸಿಗಳೆಲ್ಲ, ಇಲ್ಲಿ ಮನೆಯೆಲ್ಲ ಇದೆಯಲ್ಲ, ಹಾಗಾಗಿ ಅವರಿಗೆಲ್ಲ ತೊಂದರೆ ಆಗುತ್ತೆ ಅನ್ನೋ ವಿಚಾರ. ಇದೇ ಉರಿಯಲ್ಲಿ 2016ರಲ್ಲಿ ಸೆಪ್ಟೆಂಬರ್ 18ನೇ ತಾರೀಕು ಒಂದು ಅಟ್ಯಾಕ್ ಆಗುತ್ತೆ. ಬೆಳಗಿನ ಜಾವ 5:30 ಸುಮಾರಿಗೆ. ಇಲ್ಲಿಂದ ಸುಮಾರು ಒಂದು 3 ಕಿಲೋಮೀಟರ್ ಮುಂದಕ್ಕೆ ಲಷ್ಕರ್ ಎ ತೊಯ್ಬಾ ಸಂಘಟನೆಯ LET ಸಂಘಟನೆಯ 4 ಜನ ಭಯೋತ್ಪಾದಕರು 5:30 ಸುಮಾರಿಗೆ 2016ರಲ್ಲಿ ಅಟ್ಯಾಕ್ ಮಾಡ್ತಾರೆ. ಸೇನಾ ಕ್ಯಾಂಪ್ ಮೇಲೆ ದಾಳಿ ಮಾಡ್ತಾರೆ. ಆಗ ಭಾರತದ 20 ಜನ ಹೆಮ್ಮೆಯ ಸೈನಿಕರು ಆ ದಾಳಿಯಲ್ಲಿ ಮೃತಪಡ್ತಾರೆ, ವೀರಮರಣವನ್ನು ಹೊಂದ್ತಾರೆ. ಅದಾದ ನಂತರ ಭಾರತ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತೆ. ಅವರ ಎಲ್ಲ ನೆಲೆಗಳನ್ನು ಧ್ವಂಸ ಮಾಡಿಬಿಡುತ್ತೆ. ಸದ್ಯ ಅದು ಈ ಉರಿಯಲ್ಲಿ 2016ರಲ್ಲಿ ಆದಂಥ ಇನ್ಸಿಡೆಂಟ್. ಇದೇ ಆ ಜಾಗ. ಉರಿ ಅನ್ನೋ ಒಂದು ಭಾರತದ ಗಡಿ ಇದೆಯಲ್ಲ, ಇದೇನೆ ಉರಿ ಅನ್ನೋ ಊರಿನ ಕೊನೆಯ ಗ್ರಾಮವೇ ಇದು. ಈ ಗ್ರಾಮ ಹಿಂಗಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಹಿಂಗೆ ಹೋದರೆ, ಮೇಲ್ಗಡೆ ಹೋದರೆ, ಅಲ್ಲಿ ನಿಮಗೆ ಕೆಲವು ಮನೆಗಳು ಮತ್ತು ಕೆಲವು ಕ್ಯಾಂಪ್ಗಳೆಲ್ಲ ಕಾಣಿಸುತ್ತಲ್ಲ, ಅದೆಲ್ಲವೂ ಕೂಡ ಆರ್ಮಿ ಕ್ಯಾಂಪ್ಗಳದು. ಆ ಆರ್ಮಿ ಕ್ಯಾಂಪ್ನಲ್ಲಿ ಎನಿ ಟೈಮ್ ಇಲ್ಲಿ ಭಾರತೀಯ ಸೇನೆ ಇಲ್ಲಿ ಅಲರ್ಟ್ ಆಗಿರುತ್ತೆ. ಎನಿ ಟೈಮ್ ಇಲ್ಲಿ ಬಂದೋಬಸ್ತ್ ಇರುತ್ತೆ. ಈ ಸುತ್ತ ಇರುವಂಥ ಮನೆಗಳನ್ನು, ಇಲ್ಲಿನ ನಿವಾಸಿಗಳನ್ನು ಇಲ್ಲಿನ ಆರ್ಮಿ, ಭಾರತೀಯ ಆರ್ಮಿ ಅವ್ರನ್ನ ಗಾರ್ಡ್ ಮಾಡ್ತಾ ಇರುತ್ತೆ. ನೋಡಿ, ಇದು ಬಂಕರ್. ನಾನು ಆಗಲೇ ಹೇಳಿದಾಗೆ ಬಂಕರ್ ಇದು. ಜೊತೆಗೆ ಇಲ್ಲಿನ ಜನರು ಕೂಡ ಇದ್ದಾರೆ. ಅವ್ರನ್ನು ನಾನು ಮಾತಾಡಿಸ್ತೀನಿ, ಅವ್ರು ಏನು ಹೇಳ್ತಾರೆ ಕೇಳೋಣ. जी जी, आपका नाम क्या जी? मेरा नाम चौधरी लतीफ़ है। कोहली आर्मी पूरा आपको पूरा गार्ड करता है? हाँ बिल्कुल, आर्मी विश्वास है। आर्मी हेल्प करता है, हर वक्त दवाइयाँ देते हैं लोगों को, मेडिकल कैंप लगाते हैं। बाकी लोग पोर्टर काम कर रहे हैं आर्मी में, उसी से गुजारा चलता है। बाकी यहाँ मजदूरी तो कोई है नहीं है। गवर्नमेंट का डर है आपको? क्या डर है? डर तो हमें और ऐसे तो नहीं है। जब फायरिंग होता है उसका डर पड़ता है। कभी कभी होता है फायरिंग? हाँ, फायरिंग में तो बच्चे डर जाते हैं। फिर हमें मॉल में चीज उसको छोड़ के बैंकरों में घुसना पड़ता है। बैंकर भी सरकारी, ये बैंकर है, कम बैंकर बने हैं, तो वो भी अनकम्प्लीट हैं। पूरे कंप्लीट नहीं है बैंक। कितनी समय में फायरिंग होता है रात में? फायरिंग जब होता है तो वो तो 4-5 घंटे 5 घंटे। ओके, इंडियन मोटर फायर होता है। हाँ, तो ये भी अगेंस्ट करते, वापस जवाब देते हैं। जब वो करते हैं तो ये भी देते हैं।
हाँ वही पाकिस्तान आर्मी फायरिंग करता है, जब पाकिस्तान आर्मी फायर करेगी तो इंडिया वाला चुप करके बैठेगा, हम भी फायर करें, जवाब तो हमने देना है ना। जवाब देता है। हाँ, ओके। जवाब देते हैं। आतंकवादी का क्या डर है आपको, आतंकवादी भयोत्पादक टेरर का? नहीं, ऐसे तो यहाँ कभी ऐसा कोई माहौल हुआ नहीं। तो 92 में ऐसे एक दो इंसिडेंट हो गया, एक्सीडेंट यहाँ हुए थे, आए थे। उसके बाद इस हमारे ये पहलगांव चुंडा वाले रास्ते नहीं आए कभी। ओके, ये इंसिडेंट हो गया, पहलगांव का अटैक हो गया, होने के बाद थोड़ा परिस्थिति विषम है इधर पुलवामा में, पहलगांव पहलगाम में, हाँ पहलगांव पहलगाम में हमें भी सुन के अफसोस हुआ, बेचारे सिविलियन लोग मारे गए। 26 हाँ, लोगों में हमने न्यूज में सुना, हमें भी अफसोस हुआ। टूरिस्ट भी ऐसा इधर नहीं ही होना आता है, चाहिए। टूरिस्ट भी इधर ही आता है। हाँ, उड़ी में भी आते हैं। उरी भी आता है। ओके, ये उरी का लास्ट गांव है। ये उड़ी का हाजी पीर पास जो है, उसमें ये उड़ी का हमारा इंडिया का लास्ट गांव है। लास्ट गांव, ओके। इससे आगे पीओके का एरिया पड़ता है। ओके। तो है ही है। सीज फायर था 2019 में, सीज फायर हो गया आप था कितना ना। साल हो गए इधर रुके? हमारे तो बाप दादा यहाँ ही ये ओके। पैदाइश है। कितना घर है इधर उरी? हमारा चुंडा का, हाँ चुंडा। यहाँ तो 300-400 घर है। 304। हाँ, क्या काम गाँव। करता है आप, क्या काम करता है? यही जिम्मेदारी काम करते हैं, खेती बाड़ी, माल मवेशी पालते हैं, बाकी फौज के साथ काम करते हैं, ये पोर्टर काम, पोर्टर काम। उसी से गुजारा चलता ओके, है। बाकी तो और कोई सुविधा यहाँ है नहीं। ಓಕೆ ನೋಡಿ, ಇದು ಇಲ್ಲಿನ ಜನ ಹೇಳ್ತಿರುವಂಥ ಮಾತು. ಅಟ್ಯಾಕ್ ಆಗುತ್ತೆ ರಾತ್ರಿ ಅಲ್ಲ, ಅವಾಗ ನಾವು ಇಲ್ಲಿ ಬರ್ತೀವಿ ಅನ್ನೋದನ್ನು ಹೇಳ್ತಾರೆ. ಇದು ಇಲ್ಲಿನ ಸಂಪೂರ್ಣವಾದಂಥ ಚಿತ್ರಣ. ಆರ್ಮಿ ನಮ್ಮನ್ನು ಗಾರ್ಡ್ ಮಾಡ್ತಾ ಇರುತ್ತೆ. ಆರ್ಮಿ ಇಲ್ಲ ಅಂತ ಹೇಳಿದರೆ ಇಲ್ಲಿ ಸಾಧ್ಯ ಆಗೋದಿಲ್ಲ. ಅಲ್ಲಿ ಅಟ್ಯಾಕ್ಗಳಾದಾಗ, ಪಾಕಿಸ್ತಾನ ಸೇನೆ ಅಟ್ಯಾಕ್ ಮಾಡಿದಾಗ ನಮ್ಮವರು ಅದಕ್ಕೆ ಎದುರು ಉತ್ತರವನ್ನು ಕೊಡ್ತಾರೆ. ಅಂದರೆ ನಮ್ಮವರು ಕೂಡ ವಾಪಸ್ ಪ್ರತಿದಾಳಿಯನ್ನು ಮಾಡ್ತಾರೆ ಅನ್ನೋದನ್ನು ಹೇಳ್ತಾರೆ. ನೋಡಿ, ನಾನು ಆಗಲೇ ಹೇಳಿದಾಗೆ ಇಲ್ಲಿ ಕೆಲವು ಹಾರಿಬಲ್ ಆಗಿರುವಂಥ ಘಟನೆಗಳು ಕೂಡ ಆಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಭಯ ಇದೆ ನಮಗೆ, ಆತಂಕವಾದಿಗಳ ಭಯ ಅನ್ನೋದಕ್ಕಿಂತ ಆರ್ಮಿ ಎನಿ ಟೈಮ್ ಅಟ್ಯಾಕ್ ಮಾಡ್ತಿರುತ್ತಲ್ಲ ಅನ್ನೋದು. ಮತ್ತು ಜೋರಾಗಿ ಮಾತಾಡೋಂಗೂ ಕೂಡ ಇಲ್ಲಿಲ್ಲ. ಯಾಕಂತ ಹೇಳಿದರೆ ಅಲ್ಲಿ ನಮ್ಮ ಆರ್ಮಿ ಹೇಗೆ ಇಲ್ಲಿ ಕಾವಲು ಕಾಯ್ತಾ ಇರುತ್ತೋ, ಪಾಕಿಸ್ತಾನದ ಆರ್ಮಿ ಕೂಡ ಅಲ್ಲಿ ಕಾವಲು ಕಾಯ್ತಾ ಇರುತ್ತೆ. ಮತ್ತು ಪಾಕಿಸ್ತಾನದ ಆರ್ಮಿಯೇ ಭಯೋತ್ಪಾದಕರನ್ನು ಆ ಲೈನ್ ಆಫ್ ಕಂಟ್ರೋಲ್ ಮೂಲಕ ಭಾರತದ ಒಳಗಡೆ, ಅಂದರೆ ಈ ಅವ್ರು ಹೇಳಿದ್ರಲ್ಲ ಆ ಊರಿನ ಒಳಗಡೆ ನುಸುಳೋ ಹಾಗೆ ಮಾಡುತ್ತೆ. ಇದೇ 2-3 ದಿನದ ಹಿಂದೆ ಉರಿಯಲ್ಲಿ ಇಬ್ಬರು ಭಯೋತ್ಪಾದಕರನ್ನು ಭಾರತ ಸೇನೆ ಹೊಡೆದು ಹಾಕಿತ್ತು. ಪಾಕಿಸ್ತಾನ ಸೇನೆ ಸಹಕಾರದೊಂದಿಗೆ ಆ ಭಯೋತ್ಪಾದಕರನ್ನು ಆ ಮಾರ್ಗವಾಗಿ ಅವರು ಭಾರತದ ಒಳಗೆ ನುಸುಳು ಹಂಗೆ ಮಾಡಿದರು. ಆಗ ಭಾರತೀಯ ಸೇನೆ ಅವರನ್ನು ಹೊಡೆದು ಹಾಕಿತ್ತು. ಇದೇ ರೀತಿಯ ಘಟನೆಗಳು ನಿರಂತರವಾಗಿ ನಡೀತಾ ಇರುತ್ತೆ. ಇಲ್ಲಿ ಜಾಸ್ತಿ ಸದ್ದು ಮಾಡೋಂಗಿಲ್ಲ, ಜಾಸ್ತಿ ಇಲ್ಲಿ ರಿಸ್ಟ್ರಿಕ್ಟೆಡ್, ತುಂಬ ಕೇರ್ಫುಲ್ ಆಗಿರಬೇಕು ಹೋಗುವಾಗ ಬರುವಾಗ ಎಲ್ಲವೂ ಕೂಡ. ಒಂದು ವೇಳೆ ಆ ಲೈನ್ ಆಫ್ ಕಂಟ್ರೋಲಿಂದ ಸ್ವಲ್ಪ ದಾಟಿ ನಾವು ಆ ಕಡೆ ಹೋದರೂ ಕೂಡ ನಮ್ಮ ಮೇಲೆ ಅಟ್ಯಾಕ್ ಆಗುತ್ತೆ, ನಮ್ಮನ್ನು ವಶಕ್ಕೆ ಪಡಿತಾರೆ. ಗೊತ್ತಿದೆ ನಿಮಗೆ, ಇತ್ತೀಚೆಗೆ ಒಬ್ಬ ನಮ್ಮ BSF ಯೋಧರನ್ನು ಕೂಡ ಅವರು ವಶದಲ್ಲಿ ಇಟ್ಕೊಂಡಿದ್ದಾರೆ. ಅದೆಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ. ಎಷ್ಟು ಬ್ಯೂಟಿಫುಲ್ ಜಾಗ, ಎಷ್ಟು ಸುಂದರವಾದಂಥ ಜಾಗ ಇದು. ಈ ಒಂದು ಸುಂದರವಾದಂಥ ಈ ಪ್ರಕೃತಿಯ ಮಡಿಲಲ್ಲಿ ಈ ಭಯೋತ್ಪಾದಕ ಕುಕೃತ್ಯವನ್ನು ಮಾಡ್ತಾರೆ ನೋಡಿ. ಅದಕ್ಕೆ ಸರಿಯಾಗಿ ಭಾರತ ಸೇನೆಯು ಕೂಡ ಪ್ರತ್ಯುತ್ತರವನ್ನು ನಿರಂತರವಾಗಿ ನೀಡ್ತಾ ಇದೆ. ಅದೆಲ್ಲದರ ಹೊರತಾಗಿ ಈಗ ಪೆಹಲ್ಗಾಮ್ನ ಅಟ್ಯಾಕ್ ಆದ ನಂತರ ಸದ್ಯಕ್ಕೆ ಎಲ್ಲರಲ್ಲೂ ಕೂಡ ಒಂದು ಆತಂಕ ಇದೆ. ಯಾಕಂತ ಹೇಳಿದ್ರೆ ಈಗ 5ನೇ ಬಾರಿ ನಿನ್ನೆ ರಾತ್ರಿಯೂ ಕೂಡ ಇಲ್ಲಿ ಅಟ್ಯಾಕ್ ಆಗಿತ್ತು ಅನ್ನೋದನ್ನು ಅವರು ಹೇಳ್ತಾ ಇದ್ರು. 5ನೇ ಬಾರಿ ಕದನ ವಿರಾಮವನ್ನು ಉಲ್ಲಂಘಿಸಿ ದಾಳಿಯನ್ನು ಪಾಕಿಸ್ತಾನ ಸೇನೆ ಮಾಡ್ತಾ ಇತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆ ನಾವು ಇಲ್ಲಿನ ಗ್ರೌಂಡ್ ರಿಯಾಲಿಟಿ ಏನಿದೆ ಅನ್ನೋದನ್ನು ನಿಮಗೆ ತುಂಬ ಕ್ಲೋಸ್ ತೋರಿಸ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಈ ಕಾರ್ಯಾಚರಣೆ ಎಲ್ಲ ಹೇಗಿತ್ತು ಮತ್ತು ಹೇಗಾಗ್ತಾ ಇದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ನಾವು ಚಿತ್ರಣವನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ನೋಡಿ, ಇಲ್ಲಿ ಮನೆಗಳೆಲ್ಲ ಹೆಂಗಿದೆ ಅಂತ ಕೇಳಿದರೆ ನೋಡಿ, ಏನಾದರೂ ಫೈರಿಂಗ್ ಆದರೆ ಕಲ್ಲಿನ ಮನೆಗಳೆಲ್ಲ, ಫೈರಿಂಗ್ ಆದರೆ ಒಳಗಡೆ ಇದ್ದವ್ರಿಗೆ ಏನೂ ಆಗಬಾರ್ದು ಅನ್ನೋಕ್ಕೋಸ್ಕರ ಕಲ್ಲಿನ ಮನೆಗಳನ್ನೆಲ್ಲ ಕಟ್ಟಿದ್ದಾರೆ ನೋಡಿ, ಒಳಗಡೆ ಅವರಿಗೆ ಸೇಫ್ ಇರಬೇಕು ಅಂತ. ನಾನು ನಿಮಗೆ ಬಂಕರ್ ಒಳಗಡೆ ತೋರಿಸ್ತೀನಿ, ಬಂಕರ್ ಹೆಂಗಿರುತ್ತೆ ಅಂತ. ಇದು ಸಿವಿಲಿಯನ್ಸ್ ಬಂಕರ್. ಅಂದರೆ ಇಲ್ಲಿನ ಜನ ಅಟ್ಯಾಕ್ ಆದಾಗ, ರಾತ್ರಿ ದಾಳಿಗಳಾದಾಗ ಈ ಬಂಕರ್ನ ಒಳಗಡೆ ಬರ್ತಾರೆ. ಈ ಬಂಕರ್ ಸಂಪೂರ್ಣವಾಗಿ ಕ್ಲೋಸ್ಡ್ ಬಂಕರ್ ಆಗಿದೆ. ವೆಂಟಿಲೇಷನನ್ನು ಹೊರತುಪಡಿಸಿ ಇಲ್ಲಿ ವೆಂಟಿಲೇಷನ್ಗಾಗಿ ಇಲ್ಲಿ ವೆಂಟಿಲೇಷನ್ಗಾಗಿ ಇಲ್ಲಿ ವಿಂಡೋ ಇದೆ. ಅದನ್ನು ಹೊರತುಪಡಿಸಿದರೆ ಬಂಕರ್ ಹೀಗಿದೆ. ನೋಡಿ, ಇದು ಬಂಕರ್. ಇದು ಬಂಕರ್ನ ಒಳಗಡೆ ಹೀಗಿರುತ್ತೆ. ರಿಪಬ್ಲಿಕ್ ಕನ್ನಡ ತುಂಬ ಡೀಪ್ ಲೆವೆಲ್ ಈಗ ನಿಮಗೆ ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಭಯೋತ್ಪಾದಕರ ದಾಳಿ, ಅಟ್ಯಾಕ್ಗಳೆಲ್ಲವೂ ಕೂಡ ನಡೆಯೋದು ಅಲ್ಲಿಂದಾನೆ. ಸದ್ಯ ಆ ಕ್ಲೋಸ್ ನೀವು ನೋಡ್ತಾ ಇದ್ದೀರಿ. ಒಟ್ಟಾರೆ ನೋಡಿ, ಇಷ್ಟು ಸುಂದರವಾದಂಥ ಜಾಗ ಕಾಶ್ಮೀರ.
ಶಂಕರಾಚಾರ್ಯರ ತಪೋಭೂಮಿ ಕಾಶ್ಮೀರ, ಅಲ್ಲಿ ಉಗ್ರರ ಕರಿನೆರಳಿದೆ. ಭಾರತ ಅದನ್ನು ಬಗ್ಗು ಬಡಿಯುತ್ತಾ ಈಗ ಹೊರಟಿದೆ. ಒಟ್ಟಾರೆ ಇದರ ಕನ್ಕ್ಲೂಷನ್ ಹೇಗಿರುತ್ತೆ ಅನ್ನೋದನ್ನು ನಾವು ಎದುರು ನೋಡ್ತಾ ಇದ್ದೀವಿ. ಅಲ್ಲಿವರೆಗೂ ಕೂಡ ನಾವು ಇಲ್ಲೇ ಇದ್ದು ಇಲ್ಲಿನ ಕ್ಷಣದ ಅಪ್ಡೇಟ್ ನಿಮ್ಮ ಮುಂದೆ ನಾವಿಡ್ತೀವಿ. ಥ್ಯಾಂಕ್ ಯು. ಜೈ ಹಿಂದ್. ಬೋಲೋ ಭಾರತ್ ಮಾತಾ ಕಿ ಜೈ. ನಮಸ್ಕಾರ.